ಒದ್ದಿದ್ದೆ ನಾನು. ಫೋನ್ ಮಾಡಿದೆ, ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು. ಮಂತ್ರಿ ಬರ್ದವ್ರು ನಾನು, ಪೋರ್ಟ್ಫೋಲಿಯೋ ಯಾವ ಕೊಡ್ಬೇಕು ಅಂತ ಬರ್ದವ್ರು ನಾನು, ಟೈಪ್ ಮಾಡಿಸೋರು ನಾನು. ಅಲ್ಲಿ ಎತ್ಕೊಂಡೋಗಿ ಕೊಟ್ರೆ ನಾವು ಬರೀ 9 ಜನ ತಗೊಳ್ಳೋದು, ಎಲ್ಲ ಜಾತಿಗೂ ಒಂದೊಂದು. ನಮ್ಮ ಜಾತಿಲಿ ಶ್ರೀಕಂಠೆ ಅಂತ ಒಬ್ರೆ, ಮಿಕ್ಕಿದ್ದು ಯಾರು ಇಲ್ಲ ಅಂತ. ಪೇಪರ್ಲೆಲ್ಲ ನಾನು ಪೊಲಿಟಿಕಲ್ ಸೆಕ್ರೆಟರಿ ಟು CM ಅಂತ ಬರ್ತಾ ಇದ್ದೆ ಪೇಪರ್. ನನ್ಗೆ ಗೊತ್ತಿಲ್ಲ, ಫೋನ್ ಮಾಡ್ತಾರೆ ನನಗೆ. ಆಮೇಲೆ ಒಬ್ಬ ಅಸ್ಟ್ರಾಲಜರ್ ಫೋನ್ ಮಾಡಿದೆ, ಗುರುಗಳೇ ದ್ವಾರಕನಾಥ್ ಅಂತ ಒಬ್ಬ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ. ಸೊ ನಾನು ಜಯಚಂದ್ರ ಇಬ್ರು ಓದೋ ಬಾಕ್ಲು ಒದ್ದಿದ್ದೆ ನಾನು. ಇವನ್ ಜಯಚಂದ್ರ ಗಡಗಡ ಅಂತ ನಡುತ್ತಾ ಇದ್ದಾರೆ, ಇಲ್ಲೇ ಕೂತಿದ್ದಾನೆ, ಗಡಗಡ ಅಂತ ನಡುತ್ತಾ ಇದ್ದಾರೆ. ಮಲಗಿದ್ದವ್ರು ಎದ್ದು ಬಂದ್ರು, ಸಾಹೇಬ್ರೆ ನಾವು ಯಾವನು ಇಲ್ಲದೆ ಹೋದಾಗ ನಿಮ್ ಜೊತೆ ಇದ್ದೀವಿ, ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ, ನಮ್ದು ಋಣ ಇದೆ, ನಿಮ್ಮ ಅನುಭವ ಇದೆ, ಋಣ ಇದೆ. ನಿಮ್ನ PCC ಪ್ರೆಸಿಡೆಂಟ್ ಮಾಡಿದೀವಿ, ನಿಮ್ನ ಚೀಫ್ ಮಿನಿಸ್ಟರ್ ಮಾಡಿದ್ವಿ. ವಿತೌಟ್ ಮೀ ದೇರ್ ಇಸ್ ನೋ ಗವರ್ಮೆಂಟ್ ಅಂದೆ. ಜಯಚಂದ್ರ, ಡು ಯು ಅಗ್ರಿ ವಿತ್ ಮೈ ವರ್ಡ್? ಯು ಕಾಂಟ್ ಟೇಕ್ ಸ್ವೇರ್ ವಿತೌಟ್ ಮೀ. ಇಫ್ ಯು ವಾಂಟ್ ಟು ಟೇಕ್ ಸ್ವೇರ್ ಓನ್ಲಿ ವಿತ್ ಮೀ. ಇಲ್ಲಾಂದ್ರೆ ಯಾರು ಇರ್ಲಿ ಇಲ್ಲದೆ ಹೋಗ್ಲಿ ನಾನು ಇರಬೇಕು ಅಂತ ಹೇಳಿದೆ. ಆ ತರ ನಡೀತು. ಕೊನೆಗೆ ರಾತ್ರಿ ಗವರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದ್ದಾರೆ ಇವ್ರಿಗೆ, ಗವರ್ನರ್ ಹೊರಟೋಗಿದೆ, ಟೈಮ್ ಫಿಕ್ಸ್ ಆಗಿದೆ, ಏನೆಲ್ಲ ಶಾಮಿಯಾನೆಲ್ಲ ಆಗ್ತಾ ಇದಾರೆ ಅಲ್ಲಿ. ನಥಿಂಗ್ ಡೂಯಿಂಗ್ ಅಂದೆ. ವಿತೌಟ್ ಮೀ ಯು ಕಾಂಟ್ ರನ್ ಎ ಗವರ್ಮೆಂಟ್ ಅಂತ ಹೇಳಿದೆ. ಏನ್ ಹಿಂಗೆ ರುದ್ರಾವತಾರ ಆಡ್ತಾ ಇದೆ? ರುದ್ರಾವತಾರ ಅಲ್ಲ ಸ್ವಾಮಿ, ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾ ಇದ್ದಾನೆ ಗೊತ್ತು, ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಈ ಜಯಚಂದ್ರ ಸಾಕ್ಷಿ. ಸೊ ಆಮೇಲೆ ಕೊನೆಗೆ ಬೆಳಗ್ಗೆ ಆಮೇಲೆ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು, ಇಲ್ಲ ನಿನ್ಗೆ ನಾನು ವಿಚಾರಿಸಿ ನಮ್ಮ ಜೋಯಿಸ್ ಹತ್ರ, ನಿನ್ಗೆ ಟೈಮ್ ಸರಿ ಇಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರು ಅಂತ. ತಿರ್ಗಾ ಅವ್ರ ಮಗಳು ಹೇಳಿದ್ರು, ಅಮ್ಮ ಅದೆಲ್ಲ ಬಿಟ್ಬಿಡಿ, ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ, ನಾನು ಇವತ್ತು ಮಂತ್ರಿ ಇಲ್ಲ, ನನ್ನ ಮಂತ್ರಿ ಇಲ್ಲ, ನಾನಿಲ್ಲ ಅಂದ್ರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ. ಕೊನೆಗೆ ಆಯ್ತು ಅಂತ ಹೇಳಿ ಕೊನೆಗೆ ಬೆಳಗಿನ ಜಾವ 6 ಗಂಟೆಗೆ, ಬೆಳಗ್ಗೆ 2 ಗಂಟೆಯಿಂದ 6 ಗಂಟೆ ಜಗಳ ಮಾಡಿ ಗವರ್ನರ್ ಫೋನ್ ಮಾಡಿ ಸ್ಟಾಪ್ ಮಾಡಿಸಿ ಸ್ವೇರಿಂಗ್ ಸೆರೆಮನಿನ. ತಿರ್ಗಾ ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ಹತ್ರ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದೋ. ಮಾಡ್ತೀರಾ ಅಂತ ಇವಾಗೂ ಹಿಂಗೆ ಮಾಡ್ತೀರಾ? ಅದೇ ಪಿಕ್ಚರ್ ಬರ್ಬೇಕಾ ಈಗ? ಯಾಕಂದ್ರೆ 2.5 ಆಯ್ತಲ್ಲ ನೋಡಪ್ಪ. ಇವಾಗೂ ಹಂಗೆ. ಈಗ ನೀವೊಂದು ಮಾತು ಹೇಳಿದ್ರಿ, ಅಲ್ಲಲ್ಲ ನಿಮ್ ಬಗ್ಗೆ ನಾನು ಹೊಗಳ್ತಾ ಇದ್ದೀನಿ, ನೀವೊಂದು ಹೇಳ್ದಿ, ನಮ್ಮ ಅಸ್ಟ್ರಾಲಜಿ ಹೇಳಿದ್ರು ರೋಷ ಆಕ್ರೋಶ ತೋರಿಸ್ರು ಸರ್, ಪ್ರತಿಪಕ್ಷ ನಾಯಕ ಮಾತಾಡ್ತಾರಲ್ಲ ಅಲ್ಲಿ. ಈಗ ನಾನು ನಿಮ್ಮನ್ನ ಟೀಕೆ ಮಾಡಲ್ಲ, ನಿಮ್ಗೆ ನಿಮ್ಮ ಹಿಸ್ಟ್ರಿಯನ್ನ ಹೇಳಿದ್ದೀರಾ. ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ. ಪಕ್ಕದಲ್ಲಿ ನಾವು ಇದ್ದೀರಿ, ಎಲ್ಲ ನಾವು ನೋಡಿದ್ದೀರಿ ಹಿಂದೆ ಏನೇನಾಯ್ತು ಎಲ್ಲ. ನಿಮ್ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದ್ದೀರಾ. ಈಗ ಮತ್ತೆ SM ಕೃಷ್ಣ ಅವ್ರ ಬಗ್ಗೆನೂ ಮಾತಾಡಿದ್ದೀರಾ. ನಾನು ಇವತ್ತು ಹೇಳ್ತೀನಿ, ಅವರಿಂದ ನಿಮ್ಗೆ ಒಂದು ಒಳ್ಳೇದಾಗಿದೆ, ಪ್ರಶ್ನೆನೇ ಇಲ್ಲ. ಸೊ ತಾವು ಒಂದ್ ಮಾತು ಹೇಳಿದ್ದೀರಾ, ಕಿತ್ಕೊಬೇಕು ಅಂದದು, ಒದ್ದು ಕಿತ್ಕೊಬೇಕು ಅಂತ. ಅಂದ್ರೆ ಪಾಠ ಇಲ್ಲಿರೋರ್ಗೆಲ್ಲ ಅದೇ ಪಾಠನ, ಇಲ್ಲಿರೋರ್ಗೆಲ್ಲ ಅದೇ ಪಾಠನ ಒದ್ದು. ಈಗ ನೀವು ಯಾವಾಗ ಒದ್ದು ಕಿತ್ಕೊಂತೀರ ಆ ಪದವಿನ, ಮುಖ್ಯಮಂತ್ರಿ ಪದವಿನ? ನೀವೇ ಹೇಳಿದ್ರೆ ಯಾವಾಗ ಒದ್ದು ಕಿತ್ಕೊಂತೀರಾ? ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ? ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ದು ಕಿತ್ಕೊಬೇಕು ಅಂತ ಹೇಳಿದ್ದಾರೆ. ನನಗಿರೋ ಪ್ರಕಾರ, ನನಗೂ ನೀವೆಲ್ಲಿ ಹೋಗ್ತೀರಾ ನನಗೂ ಗೊತ್ತಿದೆ, ನೀವೆಲ್ಲಿ ಹೋಗ್ತೀರಾ ಅದು ಗೊತ್ತಿದೆ ನನಗೆ ಅವ್ರು ಹೇಳಿದ್ರು. ನನಗೆ ಇವ್ರಿಗೆ ಯಾರು ಇಲ್ಲ, ಹೌದು, ಇವ್ರು ಯಾರಿಗೆ ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ. ಅವ್ರಿಗೆ ಹೇಳಿದ್ರು, ನನಗೆ DK ಶಿವಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ, ನೋಡಪ್ಪ ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ, ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ. ಅದಕ್ಕೆ ಯಾವಾಗ ಒತ್ತು ಕಿತ್ಕೊಂತೀರಾ? ಜನವರಿ ಒಳಗಡೆ ಒತ್ತು ಕಿತ್ಕೊಂತೀರೋ. ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ, ಆ ರೋಷ, ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ. ಈಗ ಅವರು ಅಶೋಕಣ್ಣ ಇಲ್ಲ ಈಗ ಅಲ್ಲ, ಇನ್ನೂ ಹೇಳ್ಬೇಕಾಯ್ತು. ಅವ್ರ ಅಧ್ಯಕ್ಷತೆಯಲ್ಲೇ ಸರ್ಕಾರ ಬಂದಿದ್ದು ಅಂತ, KPCC ಅಧ್ಯಕ್ಷರಾಗಿ ಸರ್ಕಾರ ಬಂದಿದ್ದು ಅನ್ನೋದು ಬಿಟ್ಬಿಟ್ರಿ. ಅಲ್ಲಿ ಏನು ಬಿಜೆಪಿನ YJPನ BJPನ ಅದು ತೀರ್ಮಾನ ಮಾಡ್ಕೊಂಡ್ಬಿಡಿ. ಫಸ್ಟ್ ನಮ್ದು ಬಿಟ್ಬಿಡಿ, ನಮ್ದು ಪಾಡಿಗೆ ನಮ್ದು ನಡ್ಕೊಂಡು ಹೋಗ್ತದೆ. ನೀವಲ್ಲಿ ಒದ್ರೂ ಆಗಲ್ಲ, ಸತ್ರೂ ಆಗಲ್ಲ, ನಿಮ್ ಹೈಕಮಾಂಡ್ ನಿಮ್ ಮಾತು ಕೇಳೋರಲ್ಲ. ಈಗ 2 ದಿವಸ ಖರ್ಗೆ ಅವ್ರು ಇದ್ದಿದ್ದಿಲ್ಲ, ಚೆನ್ನಾಗಿ ನಡೆದಿತ್ತು. ಪ್ರಿಯಾಂಕಾ ಅವರೇ, ನಿಮ್ಮದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ನಾವು ವಿರೋಧ ಪಕ್ಷವಾಗಿದ್ದೀರಿ, ನೀವು ಆಡಳಿತ ಪಕ್ಷ ಇರುವಂತವ್ರು. ನೀವು ಇವಾಗ ಡೈಲಾಮೋದಲ್ಲಿ ಇದ್ದೀರಾ. ಈಗ DK ಶಿವಕುಮಾರ್ ಕಡೆ ಹೋಗ್ತಿರೋ ಇಲ್ಲ
ಸಿದ್ದರಾಮಯ್ಯನವ್ರ ಕಡೆ ಇರ್ತಾರೆ. ನೀವು ತೀರ್ಮಾನ ಮಾಡ್ಕೊಳ್ಳಿ, ನಮ್ಮಲ್ಲಿ ಯಾವುದೇ ಅಥವಾ ನಿಮ್ ತಂದೆಯವ್ರನ್ನೇನ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ, ಅದನ್ನು ನೋಡಿ. ಯಾಕಂದ್ರೆ ಇಬ್ಬರು ಜಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು. ಹಿಂದೆ ಬೊಮ್ಮಾಯಿಯವರು ದೇವೇಗೌಡರು ಕಿತ್ತಾಡಿದಾಗ ಹಾಗೆ ರಾಮಕೃಷ್ಣ ಹೆಗಡೆ ಅವರು ಬಂದ್ರು, ಹಂಗೇನ ನಾವು ತತ್ತು. ಹುಷಾರಾಗಿರಿ ಶಿವಕುಮಾರ್ ಅವರೇ, ಹುಷಾರಾಗಿರಿ ದಯವಿಟ್ಟು. ಇಬ್ಬರ ಜಗಳ ಮೂರನೇವರಿಗೆ ಲಾಭ. ಬೊಮ್ಮಾಯಿಯವ್ರ ವಿಚಾರ ಬಂದಾಗ, ಜಯೇಶ್ ಪಟೇಲ್ ವಿಚಾರ ಬಂದಾಗ ರಾಮಕೃಷ್ಣ ಹೆಗಡೆ ಹೆಂಗ್ ಬಂದ್ರು ಹಂಗಾಗ್ಬೋದು. ಹುಷಾರಾಗಿರಿ. ಆಮೇಲೆ ಈ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಂಬ್ಕೊಂಡ್ರೆ ನಿಮ್ ಗೋವಿಂದ ಮಾಡ್ಬಿಡ್ತಾರೆ. ಹುಷಾರಾಗಿರಿ. ಕೂತ್ಕೊಳ್ಳಿ ಪ್ಲೀಸ್, ಆಮೇಲೆ ಮಾತಾಡೋದು ಕೂತ್ಕೊಳ್ಳಿ. ಓಟ್ ಹಾಕಿದೆ ಅಂದ್ರಲ್ಲ ದೇವೇಗೌಡರು, ನಮ್ಗೆ 5 ಜನಕ್ಕೆ, ನನಗೂ ರೇವಣ್ಣಗೆ ವಿಪ್ ಕೊಟ್ಟಿದ್ರು. ನಾವು ಕೂಡ ಜನತಾ ದಳದಿಂದ ಗೆದ್ದು 6 ಜನ ದೇವೇಗೌಡರು ಓಟ್ ಹಾಕಿದ್ವಿ ಅಂತ ಗೆದ್ದಿದ್ರಿ. ನಾವು 6 ಜನ ಜನತಾ ದಳದವ್ರು ಗೆದ್ದವರು. ಎಸ್ ಎಂ ಕೃಷ್ಣ ಸಾಹೇಬ್ರಿಗೆ ಓಟ್ ಹಾಕಿದ್ವಿ, 41 ಆಗಿದ್ದು. ಕಾಂಗ್ರೆಸ್ ಗೆದ್ದಿದೆ 34 ಅವತ್ತು. ಚಂದ್ರಪುರ ಆಯ್ತು. ಉತ್ತಮ ಮಾಹಿತಿ ಕೊಟ್ಟು ಧನ್ಯವಾದಗಳು. ದೇವೇಗೌಡರು ಪ್ರೈಮ್ ಚೀಫ್ ಮಿನಿಸ್ಟರ್ ಇದ್ರು, ನರಸಿಂಹರಾಯರು ಅವ್ರಿಗೆ ಹೇಳಿದ್ರು ಲಾಸ್ಟ್ ಅಲ್ಲಿ ಟಿಕೆಟ್ ಕೊಟ್ಟಾದ್ಮೇಲೆ ಕೊನೆಗೆ 5 ಜನ ಇನ್ಕ್ಲೂಡಿಂಗ್ ಜಯಪ್ರಕಾಶ್ ಹೆಗಡೆ, ಜಯಪ್ರಕಾಶ್ ಹೆಗಡೆ ಸೇರಿ ನೀವು 5 ಜನ ಇನ್ಕ್ಲೂಡಿಂಗ್ ದೇವೇಗೌಡರು ಓಟು ಬಿತ್ತು. ನನಗೂ ಗೊತ್ತಿದೆ ಅದು. ದೇವೇಗೌಡರು ಓಟೇ ಬಿತ್ತು. ನನಗೆ ಗೊತ್ತು. ಐ ನೋ ದಿ ಅಕೌಂಟ್ಸ್. ಎಲ್ಲಿತ್ತು ರೈತ ಸಂಘದವ್ರು ಇತ್ತು, ನೀವು ಹಾಕಿದ್ರಿ ಅಂತ ಹೇಳಿ. ಈಗ ಉಪಮುಖ್ಯಮಂತ್ರಿ ಅವರೇ, ಈಗ ಚರ್ಚೆ ಬೇಡ ವಿಚಾರ. ಪ್ರತಿಪಕ್ಷದ ನಾಯಕ 2-3 ಪ್ರಶ್ನೆ ನಿಮ್ಮ ಹತ್ರ ಕೇಳಿದ್ದಾರೆ. ಈಗ ಇಲ್ಲಿ ಉತ್ತರ ಕೊಡಬೇಡಿ, ಅವ್ರ ಮತ್ತೆ ಚೇಂಬರ್ ಕರೆದು ಉತ್ತರ ಕೊಡಿ. ಈಗ ನಾವು ಮುಂದೆ ಹೋಗುವ. 2-3 ಪ್ರಶ್ನೆ ಉಪಮುಖ್ಯಮಂತ್ರಿ ಕೇಳಿದ್ದಾರೆ ನಿಮ್ಮ ಹತ್ರ, ಅದಕ್ಕೆ ಇಲ್ಲಿ ಉತ್ತರ ಕೊಡಬೇಡಿ. ನಿಮ್ಮ ಚೇಂಬರ್ ಕಸಿ ಕೂತ್ಕೊಂಡು ಮತ್ತೆ ಮುಂದೆ ಗಾಡಿ ಮುಂದೆ ಹೋಗ್ಲಿ. ಇಲ್ಲ ಇಲ್ಲೇ ಬಾಕಿ ಈಗ ಅಧ್ಯಕ್ಷ ಇಲ್ಲ, ಅದಕ್ಕೆ ನಾನೇ ನನಗೆ ಅಷ್ಟಾಲಜರ್ ಹೇಳಿದ್ದು ಅವತ್ತು ನಿಮ್ಮ ನೇತೃತ್ವದೊಳಗಡೆ ನಮಗೆ ಮೀಸಲಾತಿ ಸಿಗಲಿ, ನಿಮ್ಮ ನೇತೃತ್ವದೊಳಗಡೆ ನಮ್ಗೆ ಮೀಸಲಾತಿ ಸಿಗಲಿ. ಬೇಗನೆ ಆಚೆ ಕಡೆ ಬನ್ನಿ ಸರ್. ಈಗ ಅವತ್ತು ಅದೇ ಅಷ್ಟಾಲಜರು ಎಸ್ ಎಂ ಕೃಷ್ಣರವ್ರನ್ನ ರಾಜ್ಯಸಭೆ ಮಾಡ್ಬೇಕಾದ್ರೆ ಅವ್ರು ಗೈಡ್ ಮಾಡಿದ್ರು. PCC ಪ್ರೆಸಿಡೆಂಟ್ ಆಗ್ಬೇಕಾದ್ರು ಗೈಡ್ ಮಾಡಿದ್ರು, ಅವರೇ ಮಾಡಿದ್ರು. ಆವತ್ತಿನ ಕಾಲದಲ್ಲಿ ನಾನು ಏನು ಇಲ್ಲದೆ ಹೋದಾಗೆ ನನಗೆ ಇನ್ನ ಮಂತ್ರಿನೇ ಇರ್ಲಿಲ್ಲ, MLA ಇರ್ಲಿಲ್ಲ. ನೀನ್ ಇಷ್ಟು ವರ್ಷ MLA ಆಯ್ತೀಯಾ, ತಿರ್ಗಾ ಮಂತ್ರಿನೂ ಆಯ್ತೀಯಾ, ನಿಂಗೆ ಟಿಕೆಟ್ ಸಿಗಲ್ಲ ಅಂತಾನೂ ಹೇಳಿದ್ರು. ನಾನು ಮಂತ್ರಿ ಆಗಿದ್ದಾಗೆ ನಿಂಗೆ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದ್ರು. ಹಾಗೂ ಹೇಳಿದ್ದಾರೆ ಈ ರಾಜ್ಯದಲ್ಲಿ ನನಗೆ ಯಾವ್ದು ಏನೇನು ಸ್ಥಾನ ಸಿಕ್ಕಿದೆ ಅಂತಾನೂ ಹೇಳಿದ್ದಾರೆ. ನಾನು ಈಗ ಅದನ್ನ ಚರ್ಚೆ ಮಾಡಕ್ ನಾನು ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಪರ್ಸನಲ್ ಆಗಿ ಮಾತಾಡೋಣ, ಅದನ್ನ ಆಮೇಲೆ ರೂಮಲ್ಲಿ ಮಾತಾಡೋಣ. ನೀವು ದಯವಿಟ್ಟು ಪರ್ಸನಲ್ ಆಗಿ ಮಾತಾಡಬೇಡಿ ಸರ್ ಅವ್ರ ಜೊತೆಗೆ. ಕೆಲವೆಲ್ಲ ಏನೇನೋ ನಿಮ್ ವಿಚಾರ ಹೇಳಿರ್ತಾರೆ. ಅದು ಪರ್ಸನಲ್ ಆಗಿ ಮಾತಾಡಬೇಕು. ನಾನು ರೂಲಿಂಗ್ ಕೊಡ್ತಾ ಇದ್ದೇನೆ ಅಧ್ಯಕ್ಷ. ಇದು ಭಯ ಇದೆ. ಸೀಟ್ ಮೇಲೆ ಹೊಸ ಸೀಟ್ ಮಾಡಿಸಿದ್ದೀರಲ್ಲ, ಇನ್ನೊಂದ್ ಸ್ವಲ್ಪ ದಿನ ಕೂತ್ಕೊಬೇಕು ಅಂತ ಆಸೆನಾ, ಹೋಗ್ಬೇಕು ಅಂತ ಆಸೆನಾ? ಅಶೋಕ್, ನಾನು ಅವ್ರು ನನಗೆ ಹೇಳಿದ್ರೆ ನಿಮ್ಮಲ್ಲಿರೋ ಒಂದು 25-30 ಜನ ಶಿಫ್ಟ್ ಆಗ್ಬಿಡ್ತಾರೆ. ಅಸ್ಟ್ರಾಲಜರ್ ನನಗೇನ್ ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋರು ಒಂದು 25-30 ಜನ ಮತ್ತು ಕೆಲವು ದಳದವರೆಲ್ಲ ಈ ಕಡೆ ಶಿಫ್ಟ್ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಡಿಸ್ಕೋಸ್. ಏನಪ್ಪಾ, ನಮ್ ದಳದವರು ಯಾರು ಬರಲ್ಲ ಗುರುವೇ. ಕರೆಕ್ಟ್ ಆಗಿ ಹೇಳಿದ್ದಾರೆ. ನಾನು ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ನನ್ನ ಸಹಮತಿ ಇದೆ. ಅವ್ರು ಯಾವ ಮಾಟ ಅವಾಗ ಹೇಳಿದ್ರು, ನೀವು ಬಿಜೆಪಿ ಅವ್ರು ನನ್ನ ಕರೆದ್ರ ಅಂತ. ಜ್ಞಾನೇಂದ್ರ ಹೇಳಿಲ್ವಾ ನಿಮ್ಗೆ? ಮೋಸ್ಟ್ಲಿ ಅವ್ರು ನಮ್ ಕಡೆನೆ ಬರಂಗವ್ರೆ. ಅವಾಗ ನಾವು ಅವ್ರ ಜೊತೆ ಓದ್ತಿರಲ್ಲ. ಈಗ ಮುಂದಕ್ಕೆ ಹೋಗುವ. ಸುನೀಲ್ ಹೇಳ, ನೀನು ನಾನಲ್ಲಿ ಬರ್ತೀನಿ. ನೀವಿಬ್ರು ಪರ್ಸನಲ್ ಆಗಿ ಮಾತಾಡೋದು, ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋದು, ನಾವ್ ಗಡ್ಡಿ ಬರೋದು. ಯೋಗೇಶ್ ನಮ್ ಸಿದ್ದರಾಮಯ್ಯನ ಕರೆಕ್ ಹೋಗಿದ್ದಂತೆ, ನಮ್ಮ ಇನ್ನೊಬ್ಬನ ಯಾರು ಕರೆಕ್ ಹೋಗಿದ್ದ, ಬಂದ್ಬಿಡಿ ಅಂತ. ಯಾರು ನೆನ್ನೆ ಹೇಳ್ತೀರ? ಇಲ್ಲಿ ಓಕೆ.